ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಹಲವಾರು ವಿಷಯಗಳನ್ನು ಒಂದೇ ಸಂಚಿಕೆಯಲ್ಲಿ ಅದನ್ನು ವಿಶ್ಲೇಷಿಸಬೇಕಾದಂಥ ಬಹಳ ದೊಡ್ಡ ಸವಾಲು ಇವತ್ತು ನನ್ನ ಮುಂದೆ ಇದೆ. ನಿನ್ನೆ ನಡೆದಂಥ ಹಲವಾರು ಬೆಳವಣಿಗೆಗಳನ್ನು ಪ್ರತ್ಯೇಕವಾದ ಸಂಚಿಕೆ ಮಾಡೋ ಬದಲು ಒಂದೇ ಸಂಚಿಕೆಯಲ್ಲಿ ಹೇಳುವ ಪ್ರಯತ್ನವನ್ನು ಮಾಡ್ತೀನಿ. ಏಕೆಂದರೆ ಒಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವಂಥ ವಿದ್ಯಮಾನ, ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದ್ದ ವಿದ್ಯಮಾನ, ಇನ್ನೊಂದು ಉತ್ತಮ್ ನಗರದಲ್ಲಿ ಹಿಂದೂಗಳು ಇದ್ದಕ್ಕಿದ್ದ ಹಾಗೆ ಏನು ಪೌರುಷ ಬಂದು ತಮ್ಮ ಹಕ್ಕಿಗಾಗಿ ಹೋರಾಡ್ತಾ ಇರೋದು, ಇವೆಲ್ಲವೂ ಹೇಳಲೇಬೇಕಾದ ವಿಚಾರ. ಯಾವುದನ್ನೂ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಇದರ ಜೊತೆ ಯುದ್ಧವನ್ನು ಬೇರೆ ಕವರ್ ಮಾಡಬೇಕು. ಇರಲಿ, ವಿಷಯವನ್ನು ಪ್ರಾರಂಭ ಮಾಡ್ತೀನಿ. ಎಷ್ಟು ಸಾಧ್ಯವೋ ಅಷ್ಟು ಕ್ಲುಪ್ತವಾಗಿ ಹೇಳುವ ಪ್ರಯತ್ನವನ್ನು ಮಾಡ್ತೀನಿ. ಇವತ್ತು ಬೆಳಗ್ಗೆಯಿಂದ ನನಗೆ ಬರ್ತಾ ಇರುವಂಥ ಎಲ್ಲ ಸಂದೇಶಗಳೇನಪ್ಪ ಅಂದರೆ, ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರಲಿಕ್ಕೆ ಸುಪ್ರೀಂ ಕೋರ್ಟು ಕೇಂದ್ರಕ್ಕೆ ಸಲಹೆ ನೀಡಿದೆ, ಅದ್ರ ಬಗ್ಗೆ ಮಾತಾಡಿ ಅಂತ. ನಿಮಗೆ ಬಹುಶಃ ನೆನಪಿದೆಯೋ ಗೊತ್ತಿಲ್ಲ, ಕಳೆದ 6 ವರ್ಷದಲ್ಲಿ ಅತಿ ಹೆಚ್ಚು ಬಾರಿ ಇದರ ಪ್ರತಿಪಾದನೆ ಮಾಡಿದ್ದು ನಮ್ಮ ಈ ವಾಹಿನಿ. ಆಮೇಲೆ ಇದು ನರೇಂದ್ರ ಮೋದಿಯವರ ಸರ್ಕಾರದ ಆದ್ಯತೆ ಕೂಡ. ಏಕೆಂದರೆ ಒಂದು ದೇಶ ಒಂದು ನ್ಯಾಯ, ಒಂದು ದೇಶ ಒಂದು ಕಾನೂನು ಅನ್ನುವುದು ಯಾವತ್ತಿಗೂ ಇರಬೇಕಾದಂಥ ಮೂಲಭೂತವಾದಂಥ ಆಶಯ. ಅದಕ್ಕೆ ವ್ಯತಿರಿಕ್ತವಾಗಿ ಮುಸಲ್ಮಾನರಿಗೆ ಬೇರೆ ಅಂತೆ, ಸಿಖ್ಖರಿಗೆ ಬೇರೆ ಅಂತೆ, ಕ್ರಿಶ್ಚಿಯನ್ನರಿಗೆ ಬೇರೆ ಅಂತೆ, ಹಿಂದೂಗಳಿಗೆ ಮಾತ್ರ ತಾರತಮ್ಯ ಅಂತೆ, ಆ ರೀತಿಯ ವ್ಯವಸ್ಥೆ ಈ ದೇಶದ ಸಂವಿಧಾನದಲ್ಲಿ ಇರೋದು. ಅದನ್ನು ಸರಿಪಡಿಸುವಂಥ ಭಾಳ ದೊಡ್ಡದಾದಂಥ ಹೊಣೆಗಾರಿಕೆ ಕೇಂದ್ರ ಸರ್ಕಾರದ ಮೇಲಿದೆ. ಈಗಾಗಲೇ ಇದನ್ನು ಗೋವಾದಲ್ಲಿ ಅನುಷ್ಠಾನಕ್ಕೆ ತಂದು ಯಾವುದೇ ಕಾಲ ಆಗೋಗಿದೆ. ಉತ್ತರಾಖಂಡ ಸರ್ಕಾರ ಇದನ್ನು ಮಾಡಿದೆ. ಸಂವಿಧಾನದ 44ನೇ ಅನುಚ್ಛೇದದ ಪ್ರಕಾರ ಆಯಾ ರಾಜ್ಯಗಳಿಗೆ ಈ ಹಕ್ಕನ್ನು ಕೊಡಲಾಗಿದೆ. ಆದರೆ ಇದು ಕೇಂದ್ರದಿಂದ ಒಂದು ಸಲ ಏಕರೂಪ ನಾಗರಿಕ ಸಂಹಿತೆ ಅಂತ ಆಗಿಬಿಟ್ರೆ ದೇಶಾದ್ಯಂತ ಚಾಲ್ತಿಗೆ ಬರುತ್ತೆ ಅನ್ನುವುದು ಸದ್ಯದ ಎಲ್ಲರ ಆಶಯವಾಗಿದೆ. ಹಾಗಾದರೆ ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಯಾಕೆ ಹೇಳಿತು? ಒಂದು ಪ್ರಕರಣ ಬರುತ್ತೆ. ಏನಪ್ಪ ಅಂತಂದರೆ, ಮುಸಲ್ಮಾನರಲ್ಲಿ ಒಂದು ವ್ಯವಸ್ಥೆ ಇದೆ. ಏನಂತಂದರೆ, ಈ ಹೆಣ್ಮಕ್ಕಳಿಗೆ ಆಸ್ತಿ ಕೊಡುವಂಥ ಹಕ್ಕಿಲ್ಲ, ಅವರ ಆಸ್ತಿಯನ್ನು ಕೇಳೋ ಹಾಗಿಲ್ಲ. ಅದು ಒಂದೇ ಅಲ್ಲ, ಆ ರೀತಿಯಾದಂಥ ತಾರತಮ್ಯ ಅಲ್ಲಿ ಬೇಕಾದಷ್ಟಿದ್ದಾವೆ. ಆ ವಿಷಯವಾಗಿ ಒಂದು ಪ್ರಕರಣ ಕೋರ್ಟ್ ಮುಂದೆ ಬರುತ್ತೆ. ಜಸ್ಟಿಸ್ ಸೂರ್ಯಕಾಂತ್ ಅವರ ಬೆಂಚ್ ಮುಂದೆ ಬರುತ್ತೆ. ಅವರು ಇರ್ತಾರೆ, ಜಯಮಾಲಾ ಬಾಗ್ಚಿ ಇರ್ತಾರೆ, ಆರ್ ಮಹದೇವನ್ ಇರ್ತಾರೆ, ತ್ರಿಸದಸ್ಯ ಪೀಠ. ಅದ್ರ ಮುಂದೆ ಬಂದಾಗ ಅವ್ರು ಹೇಳ್ತಾರೆ, ನೋಡಿ ಸ್ವಾಮಿ, ಮುಸಲ್ಮಾನರ ಈ ಸಮಸ್ಯೆ ಏನಿದೆ, ಈ ಸಮಸ್ಯೆಗೆ ಪರಿಹಾರ ಆಗಬೇಕು ಅಂತಂದರೆ ಈ ದೇಶದಲ್ಲಿ ಒಂದೇ ಕಾನೂನು ಬರಬೇಕು, ಏಕರೂಪ ನಾಗರಿಕ ಸಂಹಿತೆ ಬರಬೇಕು. ನೀವು ಕೇಳಿಕೊಂಡ ಹಾಗೆ ಅನುಚ್ಛೇದದ ಒಂದಷ್ಟು ಕ್ಲಾಸ್ಗಳನ್ನು ನಾನು ಬದಲಾವಣೆ ಮಾಡಿಬಿಟ್ರೆ ಅಥವಾ ಆ ಕ್ಲಾಸನ್ನು ರದ್ದು ಮಾಡಿದರೆ ಆ ಜಾಗ ನಿರ್ವಾತ ಆಗಿಬಿಡತ್ತೆ. ಅದಕ್ಕೆ ನಾವು ಪರ್ಯಾಯವಾಗಿ ಏನನ್ನು ತುಂಬಿಸ್ಲಿಕ್ಕೆ ನಮಗೆ ಅಧಿಕಾರ ಇಲ್ಲ. ಕಾನೂನನ್ನು ರೂಪಿಸುವುದು, ಕಾನೂನನ್ನು ರಚಿಸುವುದು ಸಂಸತ್ತಿನ ಕೆಲಸ, ಶಾಸಕಾಂಗದ ಕೆಲಸ. ಅದು ಸಂವಿಧಾನಿಕವಾಗಿ ಇದೆಯೋ ಇಲ್ವೋ ಅಂತ ನೋಡುವುದು ಸುಪ್ರೀಂ ಕೋರ್ಟು ಅಥವಾ ನ್ಯಾಯಾಂಗದ ಕೆಲಸ. ಅದನ್ನು ಅನುಷ್ಠಾನಕ್ಕೆ ತರುವುದು ಕಾರ್ಯಾಂಗದ ಕೆಲಸ. ಇದು ಈ ದೇಶದ ಸಂವಿಧಾನದ ವ್ಯವಸ್ಥೆ. ಈಗ ನೀವು ಹೇಳ್ತಾ ಇರೋ ಹಾಗೆ ಸರಿ ಇದೆ, ಅದು ಹೌದು. ಹೆಣ್ಮಕ್ಕಳಿಗೆ ಆಸ್ತಿಯಲ್ಲಿ ಹಕ್ಕಿರಬೇಕು, ಅದನ್ನು ಯಾರೂ ಕಿತ್ಕೊಳ್ಳಿಕ್ಕಾಗೋದಿಲ್ಲ, ತಾರತಮ್ಯ ನೀತಿ, ಅನುಚ್ಛೇದವನ್ನು ಬದಲಿ ಮಾಡಿ. ನೋಡಿ, ಮುಸಲ್ಮಾನರ ಅತಿ ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ, ಈ ದೇಶದಲ್ಲಿ 1937ರ ಈ ಕಾನೂನಿಗೆ ತಿದ್ದುಪಡಿಯನ್ನು ಅವ್ರು ಕೇಳ್ತಾ ಇರೋದು. ಈಗ ಅನುಚ್ಛೇದದಲ್ಲಿ ವಿಧಿಯನ್ನು, ಕ್ಲಾಸನ್ನು ರದ್ದು ಮಾಡಿ ಅಂತ ಕೇಳ್ತಾ ಇರೋದು. ಈ ದೇಶದಲ್ಲಿ ಬೇರೆ ಎಲ್ಲರಿಗೂ ಸಮಾನ ನ್ಯಾಯ ಇರಬೇಕು ಅನ್ನುವಂಥ ಒಂದು ಕಾಯ್ದೆ ಅಂತಂದ್ರೆ, ಆದರೆ ಮುಸಲ್ಮಾನರ ವಿಷಯದಲ್ಲಿ ಅವರಿಗೆ ಆಯ್ಕೆ ಅವಕಾಶ ಸಿಕ್ತು 1937ರಲ್ಲಿ. ಏನು ಆಯ್ಕೆಯ ವಿಷಯ? ಸಿವಿಲ್ ಸೂಟ್ಗಳೇನಿದೆ ಅದು ಮುಸ್ಲಿಂ ಪರ್ಸನಲ್ ಲಾ ಪ್ರಕಾರ ನಡೀತದೆ. ಮದುವೆ ಮಾಡ್ಕೊಳ್ಳೋದು, ಉತ್ತರಾಧಿಕಾರದ ವಿಚಾರ, ವಿಚ್ಛೇದನ, ಹೀಗೆ ಅವ್ರ ಖಾಸಗಿ ವಿಚಾರಗಳೇನಿದಾವಲ್ಲ, ಆಸ್ತಿ ಹಂಚಿಕೆ, ದತ್ತು ಪದ್ಧತಿ, ಇದನ್ನೆಲ್ಲ ಮುಸಲ್ಮಾನರು ತಮಗೆ ಹೇಗೆ ಬೇಕೋ ಹಾಗೆ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಮಾಡ್ಕೊಂಡು ನಾವು ತೀರ್ಮಾನ ಮಾಡ್ತೀವಿ. ಮತ್ತು ಇದು ಮುಸಲ್ಮಾನರ ಕಾನೂನಿನ ಪ್ರಕಾರ ಅವ್ರ ಜೀವನ ನಡಿಬೇಕು. ಆದರೆ ಕ್ರಿಮಿನಲ್ ವಿಷಯಗಳಲ್ಲಿ ಮುಸ್ಲಿಂ ಲಾ ಏನಿದೆ ಅದು ನಡಿಬಾರ್ದು. ನೋಡಿ ಎಂಥ ಇದು ಸೆಲೆಕ್ಟಿವ್ ಇದು ವ್ಯವಸ್ಥೆ ಅಂತಂದರೆ, ಕ್ರಿಮಿನಲ್ ಲಾ ಬಂದಾಗ ಏನಾಗುತ್ತೆ? ಕ್ರಿಮಿನಲ್ ಲಾ ಬಂದಾಗ ನೀನು ಅನೈತಿಕವಾದ ಪ್ರಸಂಗವನ್ನು ಮಾಡಿದರೆ, ಇನ್ನೊಬ್ಬರ ಜೊತೆ ಇಮ್ಮಾರಲ್ ಆ್ಯಕ್ಟಿವಿಟಿ ಮಾಡಿದರೆ ನಿನ್ನನ್ನು ಕಲ್ಲಿನಲ್ಲಿ ಹೊಡೆದು ಸಾಯಿಸಬೇಕು ಅಂತ ಇದೆ. ಆ ಕಾಯ್ದೆ ನಮಗೆ ಬೇಡ. ಅದು ಭಾರತದ ಸಂವಿಧಾನ ಏನು ಹೇಳುತ್ತೆ ಅದರ ಪ್ರಕಾರ ನಾವು ನಡ್ಕೋತೀವಿ. ಯಾವನೋ ಒಬ್ಬ ವ್ಯಕ್ತಿ ಈ ರೀತಿ ಕೆಲಸ ಮಾಡಿದರೆ ಕೋರ್ಟ್ ಬೇಕಾದ್ರೆ ಶಿಕ್ಷೆ 6 ತಿಂಗಳು 3 ತಿಂಗಳು ಕೊಟ್ಟು ಒಳಗೆ ಹಾಕಲಿ. ಅಥವಾ ಯಾವುದೋ ಒಂದು ಕಳ್ಳತನ ಮಾಡ್ತಾನೆ, ಕೈ ಕತ್ತರಿಸ್ಬೇಡ್ರಿ,
ಶರಿಯಾ ಲಾ ಪ್ರಕಾರ ಕೈ ಕತ್ತರಿಸ್ಬೇಕು. ಶುಕ್ರವಾರ ದಿವಸ ನಡೋ ಬೀದಿಯಲ್ಲಿ ನಿಲ್ಲಿಸಿ ಮಸೀದಿ ಎದುರುಗಡೆ ನಮಾಜ್ ಆದಮೇಲೆ ಹೊರಗಡೆ ಬಂದು ಜನರ ಸಮ್ಮುಖದಲ್ಲಿ ಆತನ ಕೈಯನ್ನು ಕತ್ತರಿಸ್ಬೇಕು. ಕಂಡವ್ರು ನೋಡಿ ಕಣ್ಣು ತೆಗಿಬೇಕು. ಅವ್ಯಾವ ನಮಗೆ ಬೇಡ. ಅದು ಭಾರತ ದೇಶದ ಕಾನೂನು ಏನಿದೆ ಅದರ ಪ್ರಕಾರ ನಡ್ಕೋತೇವೆ ನಾವು ಭಾರತದ ಪ್ರಜೆಗಳು. ಆದರೆ ನಮ್ಮ ಮದುವೆ ವಿಚಾರದಲ್ಲಿ ನೀವು ತಲೆ ಹಾಕಬೇಡ್ರಿ. ನಾವು ಯಾವ ವಯಸ್ಸಿನ ಹುಡುಗಿಯನ್ನು ಮದುವೆ ಆಗಬೇಕು ಅದ್ರ ಬಗ್ಗೆ ತಲೆ ಹಾಕಬೇಡ್ರಿ. ನೋಡಿ, ಅಂಥ ತಾರತಮ್ಯದ ತಮಗೆ ಹೇಗೆ ಬೇಕೋ ಹಾಗೆ ಮಾಡಿಸ್ಕೊಂಡ್ರು ನೆಹರು ಕಾಲದಲ್ಲಿ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ನಿಮಗೆ ಬೇಕಾಗೇ ಇಲ್ಲ. ಈ ರೀತಿ ಇದ್ದ ವ್ಯವಸ್ಥೆಗೆ ಈಗ ಒಂದು ವಿಮೋಚನೆ ಆಗುವ ಕಾಲಘಟ್ಟ ಬಂದಿದೆ ಅಂತ ನನಗನ್ಸುತ್ತೆ. ಬಹುಶಃ ಜಸ್ಟಿಸ್ ಸೂರ್ಯಕಾಂತ್ ಅವರು ಬಂದಿರೋದೇ ಬಹುಶಃ ಇಂಥ ಎಲ್ಲ ರೀತಿಯ ಶಾಪಗಳಿಂದ ನಮ್ಮನ್ನು ವಿಮೋಚನೆಗೊಳಿಸ್ಲಿಕ್ಕೆ ಅನಿಸುತ್ತೆ. ಒಂದು ಕಾಲಕ್ಕೆ ನೂಪುರ್ ಶರ್ಮಾ ಪ್ರಕರಣದಲ್ಲಿ ಈ ದೇಶದ ಕ್ಷಮೆ ಕೇಳಲಿ ಯಾಕೆ ಅಂತ ಹೇಳಿದಾಗ ಇವ್ರ ಬಗ್ಗೆ ನನಗೊಂದು ರೀತಿಯ ಗಾಬರಿ ಆತಂಕ ಉಂಟಾಗ್ಬಿಡ್ತಿತ್ತು. ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಗ್ಬಿಟ್ರೆ ಕಥೆ ನಮ್ಮದು ಅಂತ. ಅವತ್ತು ಅವ್ರು ಮಾಡಿರುವಂಥ ಹೇಳಿಕೆಗೆ ಇವತ್ತು ಅವ್ರು ಪ್ರಾಯಶ್ಚಿತ್ತ ಮಾಡ್ಕೋತಾರೆ ಅನ್ನುವ ರೀತಿಯಲ್ಲಿ ಅವರು ನಿನ್ನೆ ಆ ರೀತಿಯಾದಂಥ ಒಂದು ನಿರ್ದೇಶನವನ್ನು, ಸಲಹೆಯನ್ನು, ಟಿಪ್ಪಣಿಯನ್ನು ಮಾಡಿದ್ದಾರೆ ಕೇಂದ್ರ ಸರ್ಕಾರಕ್ಕೆ. ಹಾಗಾದರೆ ಇದು ಏಕರೂಪ ನಾಗರಿಕ ಸಂಹಿತೆ ಅಂದರೆ ಏನು ಅನ್ನೋದು ಒಂದೇ ಒಂದು ನಿಮಿಷದಲ್ಲಿ ತಮಗೆ ಹೇಳ್ತೀನಿ. ಮೊದಲನೇದಾಗಿ ಒಂದು ದೇಶ ಒಂದು ಕಾನೂನು ಅಂತ ಇರಬೇಕು. ಎರಡನೇದ್ದು ಪರ್ಸ್ನಲ್ ಲಾ ಅಂತ ಯಾವುದೂ ಇರೋದಿಲ್ಲ, ಎಲ್ಲರಿಗೂ ಒಂದೇ ಲಾ ಇರೋದು. ಈ ದೇಶದ ಕಾನೂನೇ ಎಲ್ಲರ ಕಾನೂನು. ಮುಸ್ಲಿಂ ಪರ್ಸ್ನಲ್ ಲಾ, ಸಿಖ್ ಪರ್ಸ್ನಲ್ ಲಾ, ಆ ಪರ್ಸ್ನಲ್ ಲಾ, ಈ ಪರ್ಸ್ನಲ್ ಲಾ, ನೋ ಪರ್ಸ್ನಲ್ ಲಾ, ಓನ್ಲಿ ಒನ್ ಲಾ ಅದಿರಬೇಕು. ಮೂರನೇದಾಗಿ ಲಿಂಗ ಸಮಾನತೆ ಇರಬೇಕು. ಲಿಂಗ ಸಮಾನತೆ ಯಾವ ವಿಷಯದಲ್ಲಿ? ಆಸ್ತಿ ಹಕ್ಕಿನಲ್ಲಿ ಲಿಂಗ ಸಮಾನತೆ ಇರಬೇಕು, ವಿಚ್ಛೇದನದಲ್ಲಿ ಲಿಂಗ ಸಮಾನತೆ ಇರಬೇಕು, ಆಮೇಲೆ ಅದರ ಕೊಡುವಂಥ ಏನು ಪರಿಹಾರದಲ್ಲಿ ಸಮಾನತೆ ಇರಬೇಕು. ಇದು ಲಿಂಗ ಸಮಾನತೆ. ನಾಲ್ಕನೇದ್ದು ಕಾನೂನನ್ನು, ವೈಯಕ್ತಿಕ ಕಾನೂನನ್ನು ಸರಳೀಕರಣಗೊಳಿಸೋದು. ಅವ್ರಿಗೊಂದು ನಿಮಗೊಂದು ಅಂತ ಬೇರೆ ಬೇರೆಯಾಗಿ ಅದನ್ನು ಇಟ್ಕೊಂಡು ಕೋರ್ಟಲ್ಲಿ ಅದರ ಪ್ರಕಾರ ಆರ್ಗ್ಯುಮೆಂಟ್ ಆಗೋ ಹೋಗಿಲ್ಲ. ನಮ್ಮನ್ನು ಈ ವಿಷಯದಲ್ಲಿ ಬಿಟ್ಬಿಡಿ, ನಮ್ಮ ಮುಸ್ಲಿಂ ಪರ್ಸನಲ್ ಲಾ ಸಂಬಂಧಪಟ್ಟದ್ದು ಇದು ನೀವು ಬಿಯಾಂಡ್ ಯುವರ್ ಲಿಮಿಟ್ ಯು ಆರ್ ಆರ್ಗ್ಯೂಯಿಂಗ್ ಅಂತ ಹೇಗೆಲ್ಲ ಹೇಳಂಗೆ ಇಲ್ಲ. ಒಂದೇ ವ್ಯವಸ್ಥೆ ಇರಬೇಕು. ಹಾಗಾದರೆ ಇದರಿಂದ ಮುಸಲ್ಮಾನರಿಗೆ ಏನು ಅನುಕೂಲ ಇದೆ? ನಮಗೆ ಭಾರತದಲ್ಲಿ ಹಿಂದೂಗಳಿಗೆ ಇದರಿಂದ ಸಿಗುವ ಲಾಭ ತುಂಬ ಕಡಿಮೆ. ನಮಗೇನು ಆಗಬೇಕಾಗಿಲ್ಲ. ಈಗಾಗಲೇ ಎಲ್ಲ ಕಾನೂನಿಗೆ ನಾವು ಹಿಂದೂಗಳ ಬದ್ಧ ಅಂತ ಈ ದೇಶದಲ್ಲಿ ಒಪ್ಕೊಂಡ್ಬಿಟ್ಟಿದ್ದೀವಿ. ಸಮಸ್ಯೆ ಇರೋದು ಮುಸಲ್ಮಾನರಲ್ಲಿ ಮೊದಲೇದಾಗಿ ಉತ್ತರಾಧಿಕಾರವನ್ನು ಮುಸಲ್ಮಾನ ಹೆಣ್ಮಕ್ಕಳಿಗೆ ಕೊಡುವ ಹಾಗಿಲ್ಲ ಅಂತ ಇದೆ. ಆ ಕಾನೂನು ಹೊರಟು ಹೋಗುತ್ತೆ. ಎರಡನೇದ್ದು ಸಂಪತ್ತಿನಲ್ಲಿ ಸಮಾನತೆ. ಹೆಣ್ಮಕ್ಕಳಿಗೆ ಆಸ್ತಿ ಇಲ್ಲ ಅಂತಿದೆ, ಅವಾಗ ಹೆಣ್ಮಕ್ಳಿಗೂ ಆಸ್ತಿಗೆ ಬಾಧ್ಯಸ್ಥರಾಗ್ತಾರೆ. ದತ್ತು ತೆಗೆದುಕೊಳ್ಳುವ ಹಾಗಿಲ್ಲ ಅಂತಿದೆ, ಅವರು ದತ್ತು ತೆಗೆದುಕೊಳ್ಳಿಕ್ಕೆ ಅಧಿಕಾರ ಬರುತ್ತೆ. ದತ್ತು ತೆಗೆದುಕೊಂಡ ಮಗುವಿಗೆ ಆಸ್ತಿಯ ಅಧಿಕಾರ ಬರುತ್ತದೆ. ಬಹುಪತ್ನಿತ್ವ ರದ್ದಾಗ್ತದೆ. ವಿಚ್ಛೇದನ ಮತ್ತು ಪರಿಹಾರದ ವಿಚಾರದಲ್ಲಿ ಈಗಾಗಲೇ ಟ್ರಿಪಲ್ ತಲಾಕ್ ಜಾರಿಯಾಗಿದೆ. ಆದರೆ ಟ್ರಿಪಲ್ ತಲಾಕಿನ ಮಜಾ ಏನಂದರೆ ಇವರೇನು ಹೇಳ್ತಾ ಇರಲ್ಲ, ತಲಾಕ್. ಆ ತಲಾಕ್ನಲ್ಲೇ 4 ಬೇರೆ ಬೇರೆ ವಿಧಾನಗಳಿದ್ದಾವೆ. ಅವೆಲ್ಲವೂ ರದ್ದಾಗಿಬಿಡ್ತವೆ. ಪರಿಹಾರ ಕೊಡೋದಿದೆಯಲ್ಲ, ಆ ಪರಿಹಾರ ಉಳಿದ ಎಲ್ಲ ಹಿಂದೂಗಳು, ಇತರೆ ಧರ್ಮೀಯರು, ಜಾತಿಯರು, ಪಂಗಡದವರು ಎಲ್ಲರಿಗೂ ಏನಿದೆ ಅದೇ ಕಾನೂನಿಗೆ ಮುಸಲ್ಮಾನ ಮಹಿಳೆಯರು ಮತ್ತು ವಿಚ್ಛೇದನ ಕೊಟ್ಟಂಥ ಪತಿ ಇಬ್ಬರು ಬಾಧ್ಯಸ್ಥರಾಗ್ತಾರೆ. ಜೊತೆಗೆ ವಿವಾಹದ ವಯಸ್ಸು, ಅವ್ರು ಹೇಳ್ತಾರೆ ನಮ್ಮ ಹಜರತ್ ಅವರೇ 6 ವರ್ಷಕ್ಕೆ ಆಯೇಷಾನ ಮದುವೆ ಆಗಿದ್ರು ನಾವ್ಯಾಕೆ ಆಗಬಾರ್ದಾಗಿತ್ತು ಅಂತ ಅವರು ಆರ್ಗ್ಯೂ ಮಾಡ್ತಾರೆ. ಇಲ್ಲಿ ಈ ವ್ಯವಸ್ಥೆ ಹೊರಟು ಹೋಗುತ್ತೆ. ಭಾರತ ದೇಶದ ಕಾನೂನೇನಿದೆ 18 ವರ್ಷ ಆಗಿರಬೇಕು ಅಂತ, ಆ ಕಾನೂನಿಗೆ ಅವರು ಬದ್ಧರಾಗ್ತಾರೆ. ಈಗಾಗಲೇ ಆ ಕಾನೂನು ಜಾರಿಯಲ್ಲಿದೆ, ಇವ್ರಿಗೂ ಕೂಡ ಅಪ್ಲೈ ಆಗತ್ತೆ. ಇದು ಈ ಏಕರೂಪ ನಾಗರಿಕ ಸಂಹಿತೆಯಿಂದ ಆಗುವಂಥ ಲಾಭ. ಅಂದರೆ ಹಿಂದೂಗಳಿಗೆ ಇದರಿಂದ ಯಾವುದೇ ವ್ಯತ್ಯಾಸ ಇಲ್ಲ. ನಾವೆಲ್ಲ ಹೆಣ್ಮಕ್ಕಳನ್ನ ತಾಯಿಯ ಸೋದರಿಯ ಥರ ಕಾಣ್ಕೊಂಡು, ಹೆಂಡತಿಯ ಥರ ಕಂಡುಕೊಂಡು ಜೀವನ ಮಾಡ್ಕೊಂಡು ಬಂದವು. ಮುಸಲ್ಮಾನರಲ್ಲಿ ಯಾವ ತಾರತಮ್ಯ ಇತ್ತು ಆ ತಾರತಮ್ಯ ಹೊರಟು ಹೋಗುತ್ತೆ. ಈ ದೇಶದಲ್ಲಿ ಒಂದೇ ಕಾನೂನು ಬರುತ್ತೆ. ಇದು ಆಗಬೇಕಾದ ಕೆಲಸ. ಭಾಳ ದೊಡ್ಡದಾದಂಥ ಕ್ಷಿಪ್ರ ಕ್ರಾಂತಿ ಆಗಿಬಿಡುತ್ತೆ ದೇಶದಲ್ಲಿ. ಹಂಗೇನಾಗೋದಿಲ್ಲ. ಆ ರೀತಿಯಾದಂಥ ಸುಮ್ಮನೆ ಏನೇನೋ ಕಲ್ಪನೆಗಳನ್ನು, ಭ್ರಮೆಗಳನ್ನು ನಾವು ಇಟ್ಕೊಳ್ಳೋದು ಬೇಡ. ಎರಡನೇದು ಭಾಳ ಮುಖ್ಯವಾಗಿ ಹೇಳಬೇಕಾಗಿರೋ ವಿಚಾರ ಏನಪ್ಪ ಅಂತಂದರೆ, ಮಮತಾ ಬೇಗಂ ಅವರ ಪ್ರಕರಣ ಮತ್ತೆ ಸುಪ್ರೀಂ ಕೋರ್ಟ್ ಮುಂದೆ ಇದೇ ಜಸ್ಟಿಸ್ ಸೂರ್ಯಕಾಂತ್ ಮುಂದೆ ಬಂತು. ಮೇನಕಾ ಗುರುಸ್ವಾಮಿ ಅಂತ ಒಬ್ಬ LGBTQ ವಕೀಲೆ ಇದ್ದಾರೆ. ವಕೀಲ ಅಂತಿರೋ, ವಕೀಲೆ ಅಂತಿರೋ, ಏನಂತಿರೋ ಅಂದರೆ ಅವರಿಗೆ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡ್ತಾ ಇದ್ದಾರೆ ಮಮತಾ ಬೇಗಂ ಅವರು ತಮ್ಮ ಪಕ್ಷದಿಂದ. ಪ್ರತಿ ಸಲ ಮಮತಾ ಬೇಗಂ ಅಂತೀನಿ ಅಂತ ನಮ್ಮ ಸಾಮಾಜಿಕ ಪರಿವಾರದ ಒಂದಷ್ಟು ಹಿರಿಯರು ಸಲಹೆಗಳನ್ನ ಕೊಟ್ಟು ಮರ್ತೋಗ್ಬಿಡುತ್ತೆ ನಮಗೆ. ಆವಾಗ ಮಮತಾ ಬ್ಯಾನರ್ಜಿ ಅಂತಲೂ ಬಳಸ್ರಿ, ಆಮೇಲೆ ಮಲ್ಲಿಕಾರ್ಜುನ ಮುತ್ಯ ಅಂತೀರಿ, ಮಲ್ಲಿಕಾರ್ಜುನ ಖರ್ಗೆ ಅಂತ ಕೆಲವೊಂದು ಸಲ ಬಳಸ್ರಿ. ಖರ್ಗೆ ಅನ್ನೋದೇ ಮರ್ತೋಗುತ್ತೆ ನಮಗೆ. ಅಷ್ಟು ಈಗ ಅದು ಹಾಸು ಹೊಕ್ಕಾಗಿ ಹೋಗಿದೆ ಹೆಸರುಗಳು ನಮ್ಮಲ್ಲಿ. ನಿಕ್ನೇಮ್ ಹೆಚ್ಚು ಪಾಪ್ಯುಲರ್ ಆಗಿದೆ. ಆದ್ದರಿಂದ ದಯವಿಟ್ಟು ಹೆಸರುಗಳನ್ನ ಬಳಸಿ ಅಂದರು. ಆದ್ದರಿಂದ ಮಮತಾ ಬ್ಯಾನರ್ಜಿ ಅಂದಾಗ ಬೇಸರ ಪಟ್ಕೋಬೇಡಿ.
ಮಮತಾ ಬ್ಯಾನರ್ಜಿ ಅವ್ರ ಪರವಾಗಿ ಮೇನಕಾ ಗುರುಸ್ವಾಮಿ ಬಂದು ಕೋರ್ಟ್ ಮುಂದೆ ಒಂದು 5 ಜನ ಕರ್ಕೊಂಬರ್ತಾರೆ. 5 ಜನ ಕರ್ಕೊಂಬಂದು, ನೋಡಿ ಸ್ವಾಮಿ ಇವರು ಸತ್ತೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಬದುಕಿದ್ದಾರೆ, ಇವರಿಗೆ ಮತದಾನದ ಹಕ್ಕು ಕೊಡಿ ಅಂತ ಯಾವುದೋ ಒಂದು ಪ್ರಕರಣ ಇಟ್ಕೊಂಡ್ಬರ್ತಾರೆ. ಸೂರ್ಯಕಾಂತ್ ಅವರು ಹಿಂದಕ್ಕಿದ್ದಂಗೆ ಜಾಡಿಸ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ನಮಗೇನು ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜ್ಗಳಿಗೆ ಬೇರೆ ಕೆಲಸ ಇಲ್ವಾ? ಬೆಳಗ್ಗೆ ಎದ್ದರೆ ಪಶ್ಚಿಮ ಬಂಗಾಳದ ಒಂದೇ ಪ್ರಕರಣ ಹಿಡ್ಕೊಂಡು ಕೂತ್ಕೊಳ್ಳೋದಾ? ನೀವು ಪ್ರತಿ ಬಾರಿ ತಿರ್ಗಾ ಮುರುಗ ಒಂದಿಲ್ಲ ಒಂದು ವಿಷಯದಲ್ಲಿ ಪಶ್ಚಿಮ ಬಂಗಾಳದಿಂದ ಬಂದು ಇಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಅರ್ಜಿ ಹಾಕ್ತೀರಿ, ಅದ್ರ ಕುರಿತು ವಿಚಾರಣೆ ಆದ್ಯತೆಯಲ್ಲಿ ನಡೀಲಿ ಅಂತ ನಮ್ಮ ಮೇಲೆ ಒತ್ತಡ ಹಾಕ್ತೀರಿ. ನಾವು ಬೇರೆ ಪ್ರಕರಣಗಳನ್ನು ನೋಡಲಿಕ್ಕೆ ಅವಕಾಶ ಆಗ್ತಾಯಿಲ್ಲ, ನಾವು ತೊಗೊಳ್ಳೋದಿಲ್ಲ ಈ ಕೇಸು ಅಂತಾರೆ. ಇಲ್ಲ ಸ್ವಾಮಿ, ಇದು ಭಾಳ ಮುಖ್ಯವಾದದ್ದು, ಯಾಕಂದರೆ SIR ಮುಗಿದು ಹೋಗುತ್ತೆ, ಮತದಾನದ ಹಕ್ಕೆ ಹೊರಟು ಹೋಗುತ್ತೆ ಇವರಿಗೆ ಅಂತ ಮೇನಕಾ ಗುರುಸ್ವಾಮಿ ಅವರು ವಾದ ಮಂಡನೆ ಮಾಡ್ತಾರೆ. ಮೇನಕಾ ಗುರುಸ್ವಾಮಿ ಅವರು ವಾದ ಮಂಡನೆ ಮಾಡಿದಾಗ ಅವ್ರು ಹೇಳ್ತಾರೆ, ಇದ್ರ ಕುರಿತು ವಿಚಾರಣೆಯನ್ನು ಮಾಡ್ತೀನಿ, ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, SIR ಯಾವುದೇ ಕಾರಣಕ್ಕೂ ರದ್ದು ಮಾಡುವ ಪ್ರಶ್ನೆ ಇಲ್ಲ. ಎರಡನೇದಿಗೇನು 186 ಮ್ಯಾಜಿಸ್ಟ್ರೇಟರನ್ನ ಇಟ್ಕೊಂಡು ನಾವು ಚುನಾವಣೆಯನ್ನು ನಡೆಸ್ತಾ ಇದ್ದೀವೋ, ಚುನಾವಣೆಯ ಮತದಾರ ಪಟ್ಟಿಯ ಪರಿಷ್ಕರಣೆ ನಡೆಸ್ತಾ ಇದ್ದೀವೋ, ಇದ್ರ ಕುರಿತು ಪದೇ ಪದೇ ವಿಚಾರಣೆಯನ್ನು ಮಾಡೋ ಹಾಗಿಲ್ಲ. ಎರಡನೇದ್ದು, ಈ ಪ್ರಕ್ರಿಯೆ ಏನಿದೆ ಇದನ್ನು ಮುಂದೂಡುವ ಪ್ರಶ್ನೆ ಇಲ್ಲ, ಚುನಾವಣೆ ಯಥಾ ಪ್ರಕಾರ ನಡೀತದೆ ಅಂತ ಅಲ್ಲಿಗೆ ಸ್ಪಷ್ಟಪಡಿಸಿದರು. ಮಮತಾ ಬೇಗಂ ಅವರ ಹೊಸ ಹೊಸ ಐಡಿಯಾಗಳಿಗೆ ಕೀಲಿಯನ್ನು ಹಾಕಿದರು ಜಸ್ಟಿಸ್ ಸೂರ್ಯಕಾಂತ್. ಆ ಕಡೆ ಮಮತಾ ಬೇಗಂ ಅವರು ನಿರಂತರವಾಗಿ 3ನೇ ದಿವಸ ತಮ್ಮ ನಿರಶನವನ್ನು ಮುಂದುವರಿಸಿದರು, ಧರಣಿಯನ್ನು ಮುಂದುವರಿಸಿದರು, ಒಂದು ಭಾಷಣವನ್ನು ಮಾಡಿದರು. ಆ ಭಾಷಣದಲ್ಲಿ ಒಂದು ಧಮಕಿಯನ್ನು ಹಾಕಿದರು ಮಮತಾ ಬೇಗಂ ಅವರು. ಏನಂತ ಹೇಳಿದರು ಅಂದರೆ, ನಾನಿದ್ದೀನಿ ಅಂತ ನೀವು ಬದುಕಿದ್ದೀರಿ, ನಾನಿಲ್ಲ ಅಂದ್ರೆ 1 ಸೆಕೆಂಡ್ನಲ್ಲಿ ಆ ಸಮುದಾಯದವರು ನಿಮ್ಮನ್ನು ಮುಗಿಸಿಬಿಡ್ತಾರೆ ಅಂತ ಧಮಕಿ ಹಾಕಿದರು. ಯಾರಿಗೆ ಹೇಳಿದರು? ಹಿಂದೂಗಳಿಗೆ ಹೇಳಿದರು. ಏನಂತ ಹೇಳಿದರು ಅಂದರೆ, ನಾನೀಗ ಅಧಿಕಾರದಲ್ಲಿದ್ದೆ, ನಿಮ್ಮ ಮುಖ್ಯಮಂತ್ರಿಯಾಗಿ ಮಮತಾ ಬ್ಯಾನರ್ಜಿ, ಆದ್ದರಿಂದ ನೀವು ಬದುಕೊಂಡಿದ್ದೀರಿ, ನಾನು ಇಲ್ಲ ಅಂದಿದ್ದರೆ ನಿಮ್ಮನ್ನು 1 ಸೆಕೆಂಡ್ನಲ್ಲಿ ಎಲ್ಲರನ್ನೂ ಸಾಯಿಸ್ಬಿಡ್ತಿದ್ರಂಥವ್ರು. ಮುಸಲ್ಮಾನರು ಅಂತ ಹೆಸರು ಬಳಸಲಿಲ್ಲ, ಆ ಸಮುದಾಯದವರು ಅಂತ ಹೇಳಿದ್ರು. ನಮ್ಮಲ್ಲಿ ಪತ್ರಿಕೆಯವ್ರು ಬರ್ತಾರೆ, ವಿಶೇಷ ಸಮುದಾಯದವರು. ಅದು ಹೆಂಗೆ ವಿಶೇಷ ಅಂತ ನನಗಿನ್ನೂ ಅರ್ಥ ಆಗಿಲ್ಲ. ನಾವು ಯಾಕೆ ವಿಶೇಷ ಅಲ್ಲ ಸ್ವಾಮಿ? ಹಿಂದೂಗಳು ವಿಶೇಷ ತಾನೇ, ನಮ್ಮನ್ನು ಯಾವತ್ತೂ ನೀವು ವಿಶೇಷ ಅನ್ನಲೇ ಅಲ್ಲ, ನಮ್ಗೆ ಯಾವತ್ತೂ ಆದ್ಯತೆಯನ್ನೇ ಕೊಡಲಿಲ್ಲ. ಅದೇ ಹೇಳಿದ್ರಲ್ಲ ಒಂದ್ಸಲ ಮನಮೋಹನ್ ಸಿಂಗ್ ಅವರು, ಈ ದೇಶದ ಸವಲತ್ತುಗಳೆಲ್ಲ ಒಂದು ವಿಶೇಷ ಸಮುದಾಯಕ್ಕೆ ಸೀಮಿತ ಆಗಿದ್ದವು, ಅವರ ಪ್ರಥಮ ಆದ್ಯತೆ ಅವ್ರಿಗೆ ಆಗಬೇಕು, ಮೊದಲು ಅವರಿಗೆ ಸಲ್ಲಬೇಕು, ಅದಾದ ಮೇಲೆ ಉಳಿದವ್ರು ಕೊಡಬೇಕು ಅಂದ್ರೆ ಹಂಗೆ ವಿಶೇಷ ಇವರು. ಆ ವಿಶೇಷ ಸಮುದಾಯದವರು ನಿಮ್ಮನ್ನು 1 ಸೆಕೆಂಡ್ನಲ್ಲಿ ಮುಗಿಸ್ಬಿಡ್ತಾರೆ. ಇದು ಹೇಗಿದೆ ಅಂದರೆ, ಆತ 15 ನಿಮಿಷ ಕೇಳಿದ್ದ, ಯಾರೋ ಅಕ್ಮರುದ್ದೀನ್ ಓವೈಸಿ ಅಂತೇಳಿ, ಅಸಾದುದ್ದೀನ್ ಓವೈಸಿಯ ತಮ್ಮ, ಹೈದರಾಬಾದ್ನಲ್ಲಿ ಒಂದು ಸಭೆ ಮಾಡಿ ಹಿಂಗೆ ಚಿಟಿಕೆ ಹೊಡೆದು ಹೇಳಿದ್ದ, ಏನಂತ, 15 ಮಿನಿಟ್ ಕಾ ಟೈಮ್ ದೇ ದೋ ಆಪ್ಕೋ ಪೂರಾ ಹಮ್ ಖಲಾಸ್ ಕರ್ ದೇಂಗೆ. 15 ನಿಮಿಷದಲ್ಲಿ ಇಡೀ ಹಿಂದೂಗಳನ್ನೆಲ್ಲ ಮುಗಿಸ್ಬಿಡ್ತಾರಂತೆ. ಈಕೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಹಿಂದೂಗಳಿಗೆ ಧಮಕಿ ಹಾಕೋದೇನೆಂದರೆ, 1 ಸೆಕೆಂಡ್ನಲ್ಲಿ ಮುಸಲ್ಮಾನರು ನಿಮ್ಮನ್ನು ಮುಗಿಸ್ಬಿಡ್ತಾರೆ, ಆದ್ದರಿಂದ ನನಗೆ ಮತ ಹಾಕಿ ಅಂತ. ಯಾವ ಮಟ್ಟಿಗೆ ಈಕೆ ಭ್ರಮನಿರಸನಗೊಂಡಿದ್ದಾರೆ, ಯಾವ ಮಟ್ಟಿಗೆ ಮಮತಾ ಬ್ಯಾನರ್ಜಿಯವರು ಹತಾಶರಾಗಿದ್ದಾರೆ, ಯಾವ ಮಟ್ಟಿಗೆ ಇನ್ನೂ ಚುನಾವಣೆಯ ದಿನಾಂಕವೇ ನಿಗದಿಯಾಗಿಲ್ಲ, ಅದರ ಕುರಿತಾದಂಥ ಮಾಹಿತಿ ಇಲ್ಲ, ಆಗಲೇ ಹೇಗೆ ಸೋಲನ್ನು ಒಪ್ಕೋತಾ ಇದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ನಿಮಗೆ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಅವ್ರ ದೊಡ್ಡ ಆರ್ಗ್ಯುಮೆಂಟ್ ಏನಂದರೆ, ಮೊದಲೇದಾಗಿ ನೀವು RN ರವಿನ ರಾಜ್ಯಪಾಲರಾಗಿ ಯಾಕೆ ಹಾಕಿದ್ರಿ ಅಂತ ಕೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರಕ್ಕೆ. ನೋಡಿ ಸ್ವಾಮಿ, ರಾಜ್ಯಪಾಲರಿಗೆ ಏನು ಅಧಿಕಾರ ಇದೆ ಚುನಾವಣೆಯಲ್ಲಿ? ಏನೂ ಅಧಿಕಾರ ಇಲ್ಲ ಅವರಿಗೆ. ಚುನಾವಣಾ ಆಯೋಗದ ಮುಖ್ಯ ಆಯುಕ್ತನಿಗೆ ಎಲ್ಲ ಅಧಿಕಾರ ಇರುತ್ತೆ, ಒಂದನೇದು. ಎರಡನೇದು, ರಾಜ್ಯಪಾಲರು ರಾಷ್ಟ್ರಪತಿ ಆಡಳಿತ ಹೇರುವಂಥ ಒಂದು ಶಿಫಾರಸನ್ನು ಕಳಿಸುವುದನ್ನು ಬಿಟ್ಟರೆ ರಾಜ್ಯ ಸರ್ಕಾರದ ವಿರುದ್ಧ ಯಾವುದೇ ರೀತಿಯಾದಂಥ ಪಿತೂರಿಯನ್ನು ಮಾಡಲಿಕ್ಕೆ ಅವ್ರಿಗೆ ಯಾವ ಪವರ್ಸೇ ಇಲ್ಲ. ಮುಖ್ಯಮಂತ್ರಿಯನ್ನು ಕರೆಸಿ ಲಾ ಆ್ಯಂಡ್ ಆರ್ಡರ್ ನೋಡ್ಕೊಂತ ನಿರ್ದೇಶನ ಕೊಡ್ಬೋದು, ಸರಿಯಾಗಿಲ್ಲದ ಸಂದರ್ಭದಲ್ಲಿ ರಾಷ್ಟ್ರಪತಿಗೆ ಶಿಫಾರಸನ್ನು ಮಾಡ್ಬೋದು. ಅದನ್ನು ಮೀರಿದಂಥ ಯಾವುದೇ ಘನಂದಾರಿ ಕೆಲಸ ಅವ್ರು ಮಾಡಲಿಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ RN ರವಿ, ತಮಿಳುನಾಡಿನ RN ರವಿ ಬಂದದ್ದಕ್ಕೆ ಒಬ್ಬ IPS ಆಫೀಸರ್, ನೆನ್ಪಿಟ್ಕೊಳ್ಳಿ, ನಮ್ಮ ಮನೆ ಸಂಚಿಕೆಯಲ್ಲಿ ಹೇಳಿದ್ದೀನಿ ಅವ್ರ ಬಗ್ಗೆ. ಆತ ಎಂಥ ಡೆಪ್ಯೂಟಿ NSA ರೀ ಅವರು. ಏನು ಡೋವಲ್ಲಿದ್ದಾರಲ್ಲ, ಡೋವಲ್ ಅವ್ರಿಗೆ ಡೆಪ್ಯೂಟಿ ಆಗಿದ್ದಂಥ ಮನುಷ್ಯ ಅವರು. ಜಮ್ಮು ಕಾಶ್ಮೀರದಲ್ಲಿ RN ರವಿ ಮಾಡಲಾರದ ಕೆಲಸ ಇಲ್ಲ. ಆ ಕಡೆ ರೆಡ್ ಬೆಲ್ಟ್ ಏರಿಯಾದಲ್ಲಿ ಮಾವೋವಾದಿಗಳನ್ನ ತದಕಿರೋದನ್ನು ನೋಡಿಬಿಟ್ರೆ RN ರವಿ, ಇಂಥ ಮನುಷ್ಯ ಬಂದು ರಾಜ್ಯಪಾಲರು ಹೆಂಗಾದರು ಅಂತ ನಾವು ಅಚ್ಚರಿಪಟ್ಟಿದ್ದೆ. ಅವ್ರನ್ನ ಯಾಕೆ ತಂದು ಹಾಕಿದ್ರಿ ಚುನಾವಣೆಯ ಸಂದರ್ಭದಲ್ಲಿ? ಇದ್ರ ಹಿಂದೆ ಏನೋ ಪಿತೂರಿ ಇದೆ ಅಂತ ಮಮತಾ ಬೇಗಂಗೆ ಟೆನ್ಷನ್ ಶುರುವಾಗಿದೆ. RN ರವಿ ಬಂದ ಮೇಲೆ ಮುಂದೆ ಏನಾಗುತ್ತೆ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಎರಡನೇದಾಗಿ ಆಗಲೇ ಅಲ್ಲಿಂದ ಬಟಾಲಿಯನ್ಗಳು ಬಂದು ಇಳಿತಾ ಇದ್ದಾವೆ. ಇನ್ನೂ ಚುನಾವಣೆ ಡೇಟೆ ಅನೌನ್ಸ್ ಆಗಿಲ್ಲ. ಕೇಂದ್ರ ಸರ್ಕಾರ ಬಟಾಲಿಯನ್ಗಳನ್ನು
ಪಶ್ಚಿಮ ಬಂಗಾಳದಲ್ಲಿ ಇಳಿಸ್ತಾ ಇದೆ. ಎರಡನೇದು ಮಮತಾ ಬೇಗಂ ಹೇಳ್ತಾರೆ ಖಾಸಗಿ ಜಾಗದಲ್ಲಿ ಮತದಾನದ ವ್ಯವಸ್ಥೆಯನ್ನು ಮಾಡಕೂಡದು ಅಂತ ಅವ್ರ ಆರ್ಗ್ಯುಮೆಂಟು. ಶಾಲೆಯಲ್ಲಿ ಮಾಡಿ, ಪೊಲೀಸ್ ಸ್ಟೇಷನ್ನಲ್ಲಿ ಮಾಡಿ, ಅಥವಾ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಮಾಡಿ, ಖಾಸಗಿ ಜಾಗದಲ್ಲಿ ಮಾಡಬೇಡಿ. ಖಾಸಗಿ ಜಾಗದಲ್ಲಿ ಮಾಡಬೇಡಿ ಅಂದರೆ ಅವರ ಉದ್ದೇಶ ಎಲ್ಲಿದೆ? ಯಾವುದೋ ಅಪಾರ್ಟ್ಮೆಂಟಿನ ಕೆಳಗಡೆ ನೀವು ಮಾಡೋ ಹಾಗಿಲ್ಲ, ಯಾವುದೋ ಒಂದು ಬಡಾವಣೆಯ ತುದಿಯಲ್ಲಿ ನೀವು ಮಾಡೋ ಹಾಗಿಲ್ಲ ಅಂತ ಅವ್ರು ಹೇಳೋದು. ಯಾಕೆಂದರೆ ಒಂದು ಅಪಾರ್ಟ್ಮೆಂಟ್ನಲ್ಲಿ ನೀವು ಪೋಲಿಂಗ್ ಬೂತ್ ಮಾಡಿಬಿಟ್ರೆ ಬೇರೆ ಯಾರೋ ಗುಂಡಾಗಳ ಒಳಗಡೆ ಬಂದು ಗಲಾಟೆ ಮಾಡಲಿಕ್ಕೆ ಆಗೋದಿಲ್ವಲ್ಲ. ಅಲ್ಲಿಯ ಸ್ಥಳೀಯ ಜನ ಇದ್ದೇ ಇರ್ತಾರೆ. ಅಲ್ಲಿ ದಾದಾಗಿರಿ ಮಾಡಲಿಕ್ಕಾಗಲ್ಲ, ರಿಗ್ಗಿಂಗ್ ಮಾಡಲಿಕ್ಕಾಗಲ್ಲ, ಹೆದರಿಸ್ಲಿಕ್ಕಾಗಲ್ಲ, ಬ್ಲ್ಯಾಕ್ ಮೇಲ್ ನಡೆಯೋದಿಲ್ಲ, ಹಿಂಸಾಚಾರ ನಡೆಯೋದಿಲ್ಲ. ಅದಕ್ಕೆ ಅಪಾರ್ಟ್ಮೆಂಟ್ಗಳಲ್ಲಿ ಎಲ್ಲಿಯೂ ಕೂಡ ವೋಟಿಂಗ್ ಮಾಡಬಾರ್ದು, ಸರ್ಕಾರಿ ಜಾಗದಲ್ಲಿ ಮಾಡೋದು. ಅಲ್ಲ ರೀ, ಎಲ್ಲೇ ವೋಟಿಂಗ್ ಮಾಡಿದರೂ ಕೂಡ ಕ್ಯಾಮ್ರಾ ಇಡ್ತಾರೆ. ಈಗ CCTV ಫೆಸಿಲಿಟಿ ಮಾಡದೆ ಚುನಾವಣೆ ಪ್ರಕ್ರಿಯೆ ನಡೆಯೋದಿಲ್ಲ. ಎರಡನೇದು, ಎಲ್ಲ ಕಡೆ ಭದ್ರತಾ ಸಿಬ್ಬಂದಿಯವರು ಇದ್ದೇ ಇರ್ತಾರೆ. ಒಂದು ಶಿಷ್ಟಾಚಾರ ಇದೆ, ಶಿಷ್ಟಾಚಾರದ ಪ್ರಕಾರ ನಡೀತದೆ. ಈ ಮಧ್ಯೆ ನಮ್ಮ ಜ್ಞಾನೇಶ್ ಕುಮಾರ್ ಅವರು ಪಶ್ಚಿಮ ಬಂಗಾಳಕ್ಕೆ ಹೋಗಿದ್ದರು ಸ್ವಾಮಿ. ಪಶ್ಚಿಮ ಬಂಗಾಳಕ್ಕೆ ಹೋಗಿದ್ರು, ಏನು ಅವ್ರ ವಿರುದ್ಧ ಧರಣಿ, ಏನು ಗಲಾಟೆ, ತಲೆನೇ ಕೆಡಿಸ್ಕೊಳ್ಳಿಲ್ಲ ಅವರು. ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ದೇವಸ್ಥಾನಕ್ಕೆ ಹೋದರು, ನಮಸ್ಕಾರ ಮಾಡಿದರು, ಬಂದರು, ಎಲ್ಲ ಅಧಿಕಾರಿಗಳ ಸಭೆಯನ್ನು ತಗೊಂಡ್ರು, ಚುನಾವಣೆ ಹೇಗೆ ನಡಿಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟರು. ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ TN ಶೇಷನ್ಗೆ ನಾವು ಇನ್ನಿಲ್ಲದ ಹಾಗೆ ಮೈಲೇಜ್ ಕೊಟ್ಬಿಟ್ವಿ. ಏನಂತ, ಚುನಾವಣಾ ಆಯೋಗಕ್ಕೆ ಇದು ಹಲ್ಲಿಲ್ಲದ ಹಾವು ಅಂತ ಎಲ್ಲರೂ ಅಂದ್ಕೊಂಡಿದ್ರಿ. ಇದು ಹಲ್ಲಿಲ್ಲದ ಹಾವಲ್ಲ, ಇದು ಮನಸ್ಸು ಮಾಡಿದರೆ ಎಂಥವ್ರನ್ನೂ ಬೇಕಾದ್ರೆ ಕಚ್ಚಬಹುದು. ಇದು ಮುದಿಸಿಂಹ ಅಲ್ಲ, ಬೇಟೆಯಾಡಿದರೆ ಎಂಥ ಪ್ರಾಣಿಯನ್ನಾದರೂ ಬೇಟೆಯಾಡಿ ಬಿಸಾಕ್ಬೋದು ಅಂತ TN ಶೇಷನ್ ತೋರಿಸಿದ್ದಾರೆ ಅಂತ ಹೇಳಿದ್ವಿ. ಆದರೆ ನಿಜವಾಗ್ಲೂ ನೋಡಿ ನೀವು, ನಮ್ಮ ಜ್ಞಾನೇಶ್ ಕುಮಾರ್ ಕಳೆದ 1 ವರ್ಷದಿಂದ 7-8 ತಿಂಗಳಿಂದ ಅವ್ರ ಮೇಲೆ ನಡೆದಷ್ಟು ಪ್ರಹಾರಗಳು, ಅವ್ರ ಮೇಲೆ ನಡೆದಷ್ಟು ವೈಯಕ್ತಿಕ ದಾಳಿಗಳು ಬೇರೆ ಯಾರ ಮೇಲೂ ನಡೆದಿಲ್ಲ ಸ್ವಾಮಿ. ಅಷ್ಟು ದಾಳಿ ಆದರೂ ಕೂಡ ಅವರು ಒಂದೇ ಒಂದು ಸಲ ಚಿತ್ತ ಚಾಂಚಲ್ಯಕ್ಕೆ ಒಳಗಾಗಲಿಲ್ಲ, ಒಂದೇ ಒಂದು ಸಲ ಗಾಬರಿ ಆಗಲಿಲ್ಲ, ಆತಂಕಕ್ಕೆ ಒಳಗಾಗಲಿಲ್ಲ, ಒಂದೇ ಒಂದು ಸಲ ಹಿಂದೇಟು ಹಾಕಲಿಲ್ಲ. ಇದಕ್ಕಿಂತ ತಾಕತ್ವಾರ್ ಎಲೆಕ್ಷನ್ ಕಮಿಷನರ್ ಇನ್ನು ಹೆಂಗೆ ಬರಲಿಕ್ಕೆ ಸಾಧ್ಯ? ದಯವಿಟ್ಟು ನನಗೆ ನೀವು ಹೇಳಿ. ಇನ್ನೊಂದು ಮಜಾ ಆಗಿದೆ, ಅದನ್ನು ನಿಮ್ಗೆ ಹೇಳ್ಬಿಡಕ್ಕೆ ಮರ್ತೋಗ್ಬಿಡುತ್ತೆ. ಭಾಳ ಸಲ ಏನಾಗುತ್ತೆ ಅಂದರೆ ವಿಷಯ ಭಾಳ ಆದಾಗ ಈ ರೀತಿಯಾದಂಥ ಗೊಂದಲಗಳು ಜಾಸ್ತಿ. ಭಾಳ ಸಂಚಿಕೆಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಕ್ಲುಪ್ತವಾಗಿ ಮಾಡ್ತಾ ಇರೋದು. ಏನಂದರೆ ಈ ಓಂ ಬಿರ್ಲಾ ಅವರ ಅವಿಶ್ವಾಸ ಮತ ಇದೆಯಲ್ಲ, ಅದರಲ್ಲಿ ಮಮತಾ ಬೇಗಂ ಅವರ ಸರ್ಕಾರ ಸೇರ್ಕೊಂಡ್ರಲ್ಲ, TMC ಸೇರ್ಕೊಂಡ್ರೆ. TMC ಇಸ್ ದಿ 3rd ಲಾರ್ಜೆಸ್ಟ್ ಅಪೋಸಿಷನ್ ಗ್ರೂಪ್. ಈಗ ಮೊದಲನೇದಾಗಿ ಕಾಂಗ್ರೆಸ್ಸು 99 ಸೀಟು, ಎರಡನೇದಾಗಿ ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಾರ್ಟಿ 37 ಸೀಟು, ಮೂರನೇದಾಗಿ 29 ಸೀಟ್ ಇರೋದು ಪಶ್ಚಿಮ ಬಂಗಾಳದ TMCಗೆ. TMC ಓಂ ಬಿರ್ಲಾ ಅವರ ವಿರುದ್ಧವಾಗಿ ಅವಿಶ್ವಾಸ ಗೊತ್ತುವಳಿಗೆ ಒಪ್ಕೊಂಡಿರಲಿಲ್ಲ. ಸ್ವಲ್ಪ ಮುರುಸಾಗಿತ್ತು ಇಂಡಿಯಾ ಅಲಯನ್ಸ್ನಲ್ಲಿ, ಏನು ಮಮತಾ ಬೇಗಂ ಅವರು ಒಪ್ಕೋತಾ ಇಲ್ಲ ಅಂತ. ಕೊನೆಗೆ ಒಂದು ಷರತ್ತು ಹಾಕಿದ್ರು ಅವರು, ಮಮತಾ ಬೇಗಂ ಅವರು. ಏನಂತ, ಆಯಿತು ನಾನು ಓಂ ಬಿರ್ಲಾ ಅವರ ಅವಿಶ್ವಾಸ ಮತದಲ್ಲಿ ಸೇರ್ಕೋತೀನಿ, ಆದರೆ ನಂದೊಂದು ಕಂಡೀಷನ್ ಇದೆ. ಏನಂದರೆ ನಾನು ಜ್ಞಾನೇಶ್ ಕುಮಾರ್ ವಿರುದ್ಧ ಈ ರೀತಿಯಾದಂಥ ಅವಿಶ್ವಾಸ ಮತ ಗೊತ್ತುವಳಿಯನ್ನು ತರ್ತೀನಿ, ಆವಾಗ ನೀವು ನನ್ನ ಜೊತೆ ಸಾಥ್ ಕೊಡಬೇಕು ಅಂತ ಉಳಿದ ಪಕ್ಷಗಳಿಗೆ ಕೇಳಿದ್ರು. ಈ ದೇಶದಲ್ಲಿ ಯಾವುದೇ ಸಿದ್ಧಾಂತ ಇಲ್ಲ, ಏನಿಲ್ಲ, ಯಾರ ಮೇಲೆ ಬೇಕಾದ್ರೂ ನೀವು ಅವಿಶ್ವಾಸ ಮತ ತೆಗೆದುಕೊಳ್ಬೋದು. ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ, ಹೋಳಿ ಹಬ್ಬ. ಕಳೆದ ವರ್ಷ ಹೋಳಿ ಹಬ್ಬದ ಸಂದರ್ಭದಲ್ಲಿ ದಿಲ್ಲಿಯ ಒಬ್ಬ ಜಡ್ಜ್ಗೆ ಯಾವ ರೀತಿಯಾದಂಥ ನೋಟಿನ ಹಗರಣ ಸಿಗಾಕ್ಕೊಳ್ತು, ಹೇಗೆ ನಡೀತು ಅಂತ ಎಲ್ಲ ನೋಡಿದ್ರಿ. ಅದಾದಮೇಲೆ ಮಹಾಭಿಯೋಗ ತರ್ತಾರೆ ಅವ್ರ ಮೇಲೆ ಅಂತ ಇನ್ನಿಲ್ಲದ ಹಾಗೆ ಪ್ರಯತ್ನ ನಡೀತು. ಎಲ್ಲಿ ಆಯಿತು? ಇವತ್ತು 1 ವರ್ಷ ಆಯ್ತು, ಏನಾಗಿದೇನ್ರಿ? ಏನೂ ಆಗಿಲ್ಲ. ಜಡ್ಜ್ ಆರಾಮಾಗಿ ಅಲಹಾಬಾದ್ ಕೋರ್ಟಲ್ಲಿ ಇದ್ದಾರೆ, ಯಾವುದೇ ಪ್ರಕರಣ ಬರೋದಿಲ್ಲ, ಎಲ್ಲ ಸವಲತ್ತುಗಳು ಸಿಗ್ತಾ ಇದ್ದಾವೆ, ಸುಖವಾಗಿದ್ದಾರೆ. ನೀವು ಅವಿಶ್ವಾಸ ಮತ ತಂದು ಪಾಸ್ ಮಾಡಿಸ್ಬೇಕಲ್ವಾ? ನಿಮ್ಮ ಹತ್ರ ಮ್ಯಾಂಡೇಟ್ ಎಲ್ಲಿದೆ? ಮ್ಯಾಂಡೇಟ್ ಬೇಕಲ್ವಾ? ಈಗ ಮಮತಾ ಬೇಗಂ ಏನಂದರೆ, ಇವ್ರ ವಿರುದ್ಧ ಜ್ಞಾನೇಶ್ ಕುಮಾರ್ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರ ವಿರುದ್ಧ ನಾವು ಸಂಸತ್ತಿನ ಈ ಅಧಿವೇಶನದಲ್ಲಿ ಅವ್ರ ವಿರುದ್ಧ ಅವಿಶ್ವಾಸ ಮತ ಗೊತ್ತುವಳಿಯನ್ನು ತರಬೇಕು ಅಂತ. ಕಾರಣ ಏನು? ಸ್ವಲ್ಪ ನೈತಿಕವಾಗಿ ಅವರು ಕುಸಿದು ಹೋಗಲಿ ಜ್ಞಾನೇಶ್ ಕುಮಾರ್, ಅವ್ರಿಗೇನು ಈಗ ಬಿರುಸು ಇದೆಯಲ್ಲ, ಆ ಬಿರುಸನ್ನು ಕಳ್ಕೊಳ್ಳಿ ಅಂತ. ಜ್ಞಾನೇಶ್ ಕುಮಾರ್ ಆಗಿ ಬಿರುಸನ್ನು ಕಳ್ಕೊಬೇಕಾಗಿದ್ದರೆ 2 ಸಲ ರಾಹುಲ್ ಗಾಂಧಿ ಅವರು ದೊಡ್ಡ ಪ್ರಮಾಣದಲ್ಲಿ PPT ಹಾಕಿ ಲೈವ್ ಕವರೇಜನ್ನು ಇಡೀ ದೇಶಾದ್ಯಂತ ಮಾಡಿ ಓಟ್ ಚೋರಿ, ಗದ್ದಿ ಚೋರಿ ಅಂತ ಹೇಳಿದಾಗಲೇ ಆತ ಸೋತು ಹೋಗ್ಬೇಕಾಯ್ತು. ಅವತ್ತು ಕ್ಯಾರೆ ಅನ್ಲಾರ್ದು 15 ಸೆಕೆಂಡಲ್ಲಿ ಉತ್ತರ ಕೊಟ್ಟು ಹಿಂಗೆ ಎಡಗೈಲಿ ಸರಿಸ್ಬಿಟ್ರು. ಈಗ ಮಮತಾ ಬೇಗಂ ಹೇಳಿದರೆ ಯಾರಾದರೂ ಕೇಳಲಿಕ್ಕೆ ಸಾಧ್ಯ ಏನ್ರಿ? ಕಡೆಯ ಸುದ್ದಿ ಒಂದು ಹೇಳಿಬಿಡ್ತೀನಿ, ಅದಾದಮೇಲೆ ಯುದ್ಧದ ವಿಷಯವನ್ನು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋದು, ಯಾಕಂದರೆ ಇದೇ ಸುದೀರ್ಘ ಆಗಿಬಿಡ್ತು. ಉತ್ತಮ್ ನಗರದಲ್ಲಿ ಮೊನ್ನೆ ಹೋಳಿ ಹಬ್ಬದ ದಿವಸ ಮಾರ್ಚ್ 4ನೇ ತಾರೀಕು ಒಂದು ದೊಡ್ಡದಾದಂಥ, ನಾವು ನಿರೀಕ್ಷೆನೇ ಮಾಡಲಾರ್ದಂಥ ಒಂದು ಘಟನೆ ನಡೆದು ಹೋಯಿತು. ಅದ್ರ ಬಗ್ಗೆ ನಾವು ಒಂದು ಸಂಚಿಕೆ ಮಾಡಬೇಕಾಗಿತ್ತು, ಮಾಡಲಿಕ್ಕೆ ಆಗಲಿಲ್ಲ. ಇದೇ ಯುದ್ಧದ ಒತ್ತಡದ ಮಧ್ಯೆ ಮಾಡಲಿಕ್ಕೆ ಆಗಲಿಲ್ಲ. ಒಂದು ಹುಡುಗಿ, ಸಣ್ಣ ಹುಡುಗಿ,
ನೀರು ತುಂಬಿದ ಬಲೂನನ್ನು ರಸ್ತೆಯಲ್ಲಿ ಒಗಿತಾ ಇತ್ತು. ಒಬ್ಬ ಚಿಕ್ಕಪ್ಪನ ಮೇಲೆ ಎಸಿಬೇಕಾಗಿತ್ತದು. ತಪ್ಪಿ ಬುರ್ಕ ಹಾಕ್ಕೊಂಡೆ ಹೆಣ್ಮಗಳ ಮೇಲೆ ಬಿದ್ದುಬಿಡು ಸ್ವಾಮಿ. ಉದ್ದೇಶಪೂರ್ವಕ ಅಲ್ಲ. ಸಣ್ಣ ಹುಡುಗಿ ಮಹಡಿ ಮೇಲೆ ನಿಂತಿದೆ. ಚಾಳದು, ಎರಡು ಸೈಡ್ ಚಾಳು, ಮಧ್ಯೆ 6 ಅಡಿ 8 ಅಡಿ ಅನ್ನೋ ಜಾಗ ಇದೆ. ಈ ಕಡೆನೂ ಮನೆ ಇದ್ದಾವೆ, ಈ ಕಡೆನೂ ಮನೆ ಇದ್ದಾವೆ. ಈ ಕಡೆ ಒಂದಷ್ಟು ಮುಸಲ್ಮಾನರ ಮನೆ ಇದ್ದಾವೆ, ಈ ಕಡೆ ಒಂದಿಷ್ಟು ಹಿಂದೂಗಳ ಮನೆ ಇದ್ದಾವೆ. ಆ ಹುಡುಗಿ ಕೆಳಗಡೆ ರಸ್ತೆಯಲ್ಲಿ ಎಲ್ಲರಿಗೂ ಹೋಳಿ ಬಣ್ಣದ ಬಲೂನ್ಗಳನ್ನ ನೀರಲ್ಲಿ ತುಂಬಿ ಕಟ್ಟೋದೊಂದು ಪದ್ಧತಿ. ಅದು ಕೆಳಗೆ ಒಗಿತಾ ಇರ್ತಾರೆ ಎಲ್ಲರ ಮೇಲೆ, ಹೋಳಿ ಆಟದ್ದು. ಆ ಹುಡುಗಿ ನೀರಿನ ಬಲೂನ್ ಹೋಗಿದ್ದು ಹೋಗಿ ಹೆಣ್ಮಗಳ ಮೇಲೆ ಬಿದ್ದುಬಿಡ್ತು. ಬುರ್ಕ ಹಾಕಿರೋ ಹೆಣ್ಮಗಳ ಮೇಲೆ ಬಿದ್ದುಬಿಡ್ತು. ಏನೋ ಬಂದು ಇಡೀ ಕುಟುಂಬದವ್ರು 50 ಜನ ಕರ್ಕೊಂಬಂದು ಈ ಹುಡುಗಿಯ ಮನೆಯವ್ರನ್ನೆಲ್ಲ ಚಚ್ಚಿ ಅಯ್ಯೋ ಎಲ್ಲರನ್ನೂ ಗಾಯಾಳುಗಳನ್ನಾಗಿ ಮಾಡಿ ಏನಾಯಿತು ಅಂತ ಕೇಳ್ಕೊಂಡು ತರುಣ್ ಅಂಥೇಳಿ ಅದೇ ಮನೆ ಒಬ್ಬ ಹುಡುಗ ಬಂದ, 26-28 ವರ್ಷ ಇರ್ಬೇಕು ಅವನಿಗೆ. ಬೈಕಲ್ಲಿ ಬಂದ. ಅವ್ನು ಹೊಡೆದು ಸಾಯಿಸೇ ಬಿಟ್ರಿ. ಆತನನ್ನು ಹೊಡೆದು ಮಾಬ್ ಲಿಂಚಿಂಗ್ ಮಾಡಿ ಹಾಡೇ ಹಗಲು ಆತನನ್ನು ಸಾಯಿಸಲಾಯಿತು. ಸರ್ಕಾರ 3-4 ದಿವಸ ಆದರೂ ಏನೂ ಕ್ರಮ ಕೈಗೊಳ್ಳಲ್ಲ. ಕೇಂದ್ರ ಸರ್ಕಾರದಲ್ಲಿ ಇವತ್ತು ದಿಲ್ಲಿಯಲ್ಲಿ ಕೇಂದ್ರದ ಕೈಯಲ್ಲಿ ಪೊಲೀಸ್ ಇರೋದು. ಆ ಜೊತೆಗೆ ರೇಖಾ ಗುಪ್ತಾ ಮುಖ್ಯಮಂತ್ರಿ. ದಿಲ್ಲಿಯಲ್ಲಿ ನಡೆದ ವಿದ್ಯಮಾನ ನೋಡಿ, ಒಂದು ಸಮಸ್ಯೆ ಇದೆ. ಏನಂದರೆ 27 ವರ್ಷಗಳಿಂದ ಒಂದಿಷ್ಟು ವರ್ಷ ಕಾಂಗ್ರೆಸ್ ನಡ್ಸ್ಕೊಂಬಂತು. ಅದಾದಮೇಲೆ 13 ವರ್ಷ 14 ವರ್ಷ ಈತ ನಮ್ಮ ಅರಾಜಕತೆ ರಾಜ ಅರವಿಂದ್ ಕೇಜ್ರಿವಾಲ್ ನಡ್ಸ್ಕೊಂಬಂದರು. ಕಂಟ್ರೋಲ್ ಬರಲಿಕ್ಕೆ ಟೈಮ್ ಬೇಕಲ್ಲಿ. ಯಾವಾಗ ಈ ರೀತಿಯದಾದಂಥ ದೊಡ್ಡದಾದಂಥ ದುರಂತ ಆಯಿತು, 8 ಜನರು ತೊಗೊಂಡೋಗಿ ಜೈಲಿಗೆ ಒಯ್ಯಲಾಗಿದೆ. ವಿಶೇಷ ಅಂದರೆ ಆ ಮಗು ಇದೆಯಲ್ಲ, ಯಾವ ಹುಡುಗನ ಸಾಯಿಸಿಲ್ಲ, ದಲಿತ ಪರಿವಾರಕ್ಕೆ ಸೇರಿದಂಥ ಹುಡುಗ ಆತ. ನಾವು ಅದನ್ನ ಹೇಳಬೇಕಾಗಿಲ್ಲ, ಹಿಂದೂ ಅಂತ ಅಷ್ಟೇ ಕರೆಯುತ್ತಿರೋದು. ಅವ್ರ ಮೇಲೆ ದಲಿತರ ಕೇಸ್ ಹಾಕಲಾಗಿದೆ. SC/ST ಆ್ಯಕ್ಟ್ ಪ್ರಕಾರ ಕೇಸ್ ಹಾಕಲಾಗಿದೆ. ಈಗ ಅಲ್ಲಿಯ ಜನರ ಒಂದೇ ಒಂದು ಒಮ್ಮತದ ನಿರ್ಣಯ ಏನಂದರೆ ಇವ್ರ ಮನೆಯನ್ನು ಕೆಡಬೇಕು ಅಂತ. ಬುಲ್ಡೋಸರ್ ತೊಗೊಂಬಂದ್ರು, ಅವ್ರ ಮನೆ ಕೆಡಬೇಕು. ಹೈಕೋರ್ಟಿಂದ ಸ್ಟೇ ತಂದುಬಿಟ್ರು. ಹೇಗೆ ನಮ್ಮ ದೇಶದಲ್ಲಿ ಕಾನೂನಿನ ಪ್ರಕಾರ ನಡಿಬೇಕು ಅಂತ ಹೋದಾಗ ಹೇಗೆ ಇದ್ದಕ್ಕಿದ್ದ ಅಡಗಾಲ ಆಗಿಬಿಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ವಿಷಯದಗಳೊಂದಿಗೆ ಬರ್ತೀನಿ. ಈ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ಏಕೆಂದರೆ ಹಲವಾರು ವಿಷಯಗಳನ್ನು ಹೇಳುವ ಸಂದರ್ಭದಲ್ಲಿ ಎಷ್ಟೋ ಮಿಸ್ ಆಗಿಬಿಡ್ತವೆ, ಎಷ್ಟೋ ವಿಷಯಗಳನ್ನು ಸ್ಪಷ್ಟವಾಗಿ ಹೇಳಲಿಕ್ಕಾಗೋದಿಲ್ಲ. ಇಷ್ಟ ಆಯಿತಾ ಗೊತ್ತಾಗಬೇಕು. ಇನ್ನಷ್ಟು ಏನಾದರೂ ಸೇರಿಸಬಹುದಾಗಿದ್ದರೆ ದಯವಿಟ್ಟು ತಾವು ಅದನ್ನು ನಾನು ಕಮೆಂಟ್ ಹಾಕ್ಬೋದು. ಮತ್ತು ಹೆಚ್ಚು ಜನರಿಗೆ ತಲುಪುವ ಹಾಗೆ ಶೇರ್ ಮಾಡಿ. ಅಲ್ಲೊಂದು ಹಿಂಗೊಂದು ಚಿತ್ರ ಇದೆ ಅಲ್ಲಿ, ಅದು ಸುಮ್ಮನೆ ಹಿಂಗೆ ಟಚ್ ಮಾಡಿದರೆ ಅದು ಒತ್ತಿದಂಗೆ ಲೈಕ್ ಅಂತಾರೆ. ಅದಕ್ಕೆ ಲೈಕ್ ಮಾಡಿ. ಯಾಕೆ ಲೈಕ್ ಮಾಡಬೇಕು? ಲೈಕ್ ಮಾಡೋದ್ರಿಂದ ಅದು ಸ್ಟಡಿ, ಅದು ಯೂಟ್ಯೂಬಿನ ವ್ಯವಸ್ಥೆ ಇದೆಯಲ್ಲ, ಅದು ಅರ್ಥೈಸ್ಕೊತದಂತೆ. ಏನಂತಂದರೆ ಇದು ಜನರಿಗೆ ಇಷ್ಟ ಆಗ್ತಾಯಿದೆ, ಇದನ್ನು ಪ್ರಮೋಟ್ ಮಾಡಬೇಕು ಅಂತ ಅದಕ್ಕೆ ಗೊತ್ತಾಗ್ತದಂತೆ. ಅಲ್ಗಾರಿದಮ್ ಅಂತೇನೋ ಹೇಳ್ತಾರೆ. ಅದಕ್ಕೆ ನಂಗೆ ತಾಂತ್ರಿಕವಾಗಿ ಬರೋದಿಲ್ಲ. ನಾನು ಕ್ಯಾಮ್ರಾ ಎದುರುಗಡೆ ಇಬ್ಬರು ನಿಂತ್ಕೊಂಡು ಲೈಟ್ ಇಟ್ಟು ಮಾತಾಡೋಂದ್ರೆ ಮಾತಾಡಬಲ್ಲೆ ವಿನ ತಾಂತ್ರಿಕವಾಗಿ ನಾನು ಭಾಳ ನಿರಕ್ಷರ ಕುಕ್ಷಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.